ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ಮತ್ತೊಮ್ಮೆ ಬೆಂಕಿ ಹಚ್ಚುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಷ, ಅದು ವಿಶ್ವಾಸದಲ್ಲೇ ವಿಷ ಇರುತ್ತೆ ಅಂತಾರಲ್ಲ, ಇವರಿಗೆ ಅವರ ಸಿದ್ಧಾಂತದ ಬಗ್ಗೆ ಇರುವ ವಿಶ್ವಾಸದಲ್ಲಿ ಬೇರೆಯವರ ಬಗ್ಗೆ ಇರುವಂಥ ವಿಷವನ್ನು ಕಕ್ತಾ ಇರ್ತಾರೆ ಆವಾಗವಾಗ. ಈಗ ಮತ್ತೊಮ್ಮೆ ವಿಷವನ್ನು ಕಕ್ಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಮುಸ್ಲಿಮ್ರ ಓಟೇ ನಮಗೆ ಬೇಡಪ್ಪ ಅನ್ನೋ ಥರ ಹೇಳಿದ್ದಾರೆ. ಮುಸ್ಲಿಮ್ರ ಓಟ್ ಬೇಡ ನಮಗೆ ಅಂದರೆ ಹಿಂದೂಗಳೆಲ್ಲ ಒಟ್ಟಾಗಿ ಓಟ್ ಹಾಕ್ತಾರೆ ಅನ್ನೋದು ಏನಾದರೂ ಅವ್ರ ಮೈಂಡಲ್ಲಿ ಇರ್ಬೋದು. ಆದರೆ ವಿಷವನ್ನು ಕಕ್ಕುವ ಹಳೆ ಚಾಳಿಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದುವರಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಅವ್ರು ಏನೇನು ಹೇಳಿದರು, ಯಾಕೆ ಹೇಳಿದರು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಉಪಚುನಾವಣೆಗೆ ಅಖಾಡ ರೆಡಿ ಇದೆ. ಉಪಚುನಾವಣೆಗೆ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಯಾರ್ಯಾರನ್ನ ಕಂಟೆಸ್ಟ್ ಮಾಡಿಸ್ಬೇಕು ಅಂತ ಎರಡೂ ಪಕ್ಷಗಳು, ಕಾಂಗ್ರೆಸ್ ಮತ್ತು ಬಿಜೆಪಿ, ಅಳೆದು ತೂಗಿ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದೆ. ಎರಡೂ ಪಕ್ಷಗಳು ಕೂಡ ಲಿಂಗಾಯತ ಅಭ್ಯರ್ಥಿಗಳ ಮೇಲೆ ಹೆಚ್ಚಿನ ಒಲವನ್ನು ಇಟ್ಕೊಂಡಿದೆ. ದಾವಣಗೆರೆಯಲ್ಲಿ ಲಿಂಗಾಯತ ಕೋಮಿನ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಕಾಂಗ್ರೆಸ್ನ ಅಭ್ಯರ್ಥಿಯಾದರೆ, ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ. ಇವರೆರಡು ಲಿಂಗಾಯತರ ಅಭ್ಯರ್ಥಿಗಳು. ಅವರ ವಿರುದ್ಧ ದಾವಣಗೆರೆಯಲ್ಲಿ ಅಂಬಿಗಾ ಸಮುದಾಯದ ಶ್ರೀನಿವಾಸ ದಾಸ್ ಕರಿಯಪ್ಪ ಬಿಜೆಪಿ ಅಭ್ಯರ್ಥಿಯಾದರೆ, ಅಲ್ಲಿ ಸ್ವಲ್ಪ ಉಲ್ಟಾ, ಎಲ್ಲಿ ಅಂದರೆ ಬಾಗಲಕೋಟೆಯಲ್ಲಿ ಅಲ್ಲಿ ಕುರುಬ ಸಮುದಾಯದ ಉಮೇಶ್ ಮೇಟಿ ಕಾಂಗ್ರೆಸ್ನ ಅಭ್ಯರ್ಥಿ. ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಲಿಂಗಾಯತ ವರ್ಸಸ್ ಬ್ಯಾಕ್ವರ್ಡ್ ಅಹಿಂದ ಅನ್ನೋ ಥರದ ಹೋರಾಟ ನಡೀತಾ ಇದೆ. ಈಗ ಇಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಏನಪ್ಪ ಅಂದರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅಖಾಡಕ್ಕೆ ಧುಮುಕಿದ್ದಾರೆ. ಅವ್ರು ಹೇಳಿದ್ದು ಬಿಜೆಪಿಗೆ ಲಾಭ ಆಗಲಿ ಅಂತ ಹೇಳಿದಾರೋ, ಅಥವಾ ಬಿಜೆಪಿ ಸೋಲ್ಲಿ ಈ ಮೂಲಕ ವಿಜೇಂದ್ರಿಗೆ ಹಿನ್ನಡೆಯಾಗಲಿ ಅವಮಾನ ಆಗಲಿ ಅಂತ ಹೇಳಿದಾರೋ ಗೊತ್ತಿಲ್ಲ. ಆದರೆ ಎಂದಿನಂತೆ ಅವರು ವಿಷಯವನ್ನು ಕಕ್ಕಿದ್ದಾರೆ. ಸಾಬ್ರ ಸಹವಾಸ ಬೇಡ ಬಿಜೆಪಿಗೆ, ಸಾಬ್ರ ಓಟುಗಳು ಬೇಡ ಬಿಜೆಪಿಗೆ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಮೀಸಲಾತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತೇನೆ. ಅದನ್ನು ದಲಿತರಿಗೆ, ಹಿಂದುಳಿದವರಿಗೆ ನಾನು ಆರ್ಥಿಕ ಬಡವರಿಗಾಗಿ ಹಂಚಿಕೊಡ್ತೇನೆ. ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಪವಿತ್ರ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರುವುದಿಲ್ಲ. ಬಂಧುಗಳೇ, 3 ಕಡೆ ತಗೋತಾರೋ. ಎಸ್ ವೀಕ್ಷಕರೇ, ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಂತಹ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಮಾತುಗಳಿತ್ತು ಕಾಂಗ್ರೆಸ್ನಿಂದ. ಆದರೆ ಆ ಟಿಕೆಟ್ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ. ಆದರೂ ಕೂಡ SDPI ಸ್ಪರ್ಧೆಯಲ್ಲಿದೆ. ಪೈಲ್ವಾನ್ ನಿನ್ನೆವರೆಗೂ ಅಖಾಡದಲ್ಲಿದ್ದರು. ನಿನ್ನೆ ಮುಖ್ಯಮಂತ್ರಿಗಳ ಮನವೊಲಿಕೆಯ ನಂತರ ಅವರು ಕಣದಿಂದ ನಿವೃತ್ತಿಯಾಗುವ ಸೂಚನೆಯನ್ನು ನೀಡಿದ್ದಾರೆ. ಆದರೆ ಇನ್ನುಳಿದ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಯಾವ ರೀತಿಯಲ್ಲಿ ವೋಟ್ ಶೇರ್ ಮಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ಫಲಿತಾಂಶ ನಿರ್ಧಾರ ಆಗುತ್ತೆ. ಆದರೆ ಈ ಚುನಾವಣೆಯ ಈ ಬಿರುಸಿನ ಪ್ರಚಾರದ ನಡುವೆ ಯತ್ನಾಳ್ ಅವರ ಹೇಳಿಕೆ ಗಮನ ಸೆಳೀತಾ ಇದೆ. ಯತ್ನಾಳ್ ಅವರು ಹೇಳಿದ್ದು ಒಂದೇ, ನಮ್ಗೆ ಹಿಂದೂಗಳು ಮತ ಹಾಕಲಿ ಅಂತ ಅವ್ರು ಏನು ಹೇಳಿಲ್ಲ. ಅವ್ರು ಹೇಳಿದ್ದೇನೆಂದರೆ, ನಮಗೆ ಮುಸ್ಲಿಮರ ಓಟುಗಳು ಬೇಡ ಅಂತ ಹೇಳಿದ್ದಾರೆ. ಬಹಿರಂಗವಾಗಿ ಹೇಳಿದ್ದಾರೆ. ಒಂದು ಕೋಮಿನ ಓಟುಗಳು ನಮಗೆ ಬೇಡವೇ ಬೇಡ ಅಂತ ಸಾರಾ ಸಗಟಾಗಿ ಹೇಳಿದ್ದಾರೆ. ಹೀಗೆ ಹೇಳೋದ್ರಿಂದ ಹಿಂದೂಗಳೆಲ್ಲ ಒಟ್ಟಾಗಿ ಬಿಜೆಪಿಗೆ ವೋಟ್ ಹಾಕ್ತಾರಾ ಅನ್ನೋದು, ಈ ರೀತಿಯ ದೂರಾಲೋಚನೆ ಏನಾದರೂ ಯತ್ನಾಳ್ ಅವರಿಗಿದ್ರೆ ಅದು ಅವರ ಭ್ರಮೆ ಅನ್ನುವಂಥದ್ದು ಕಳೆದ ಚುನಾವಣೆಗಳೆಲ್ಲದರಲ್ಲೂ ಕೂಡ ಸಾಬೀತಾಗಿದೆ. ಈಗ ಬೇರೆ ತಂತ್ರಗಳನ್ನು ಬಿಟ್ಟು, ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಟು, ಮತ್ತೆ ಧಾರ್ಮಿಕ ವಿಚಾರಗಳನ್ನು, ಧರ್ಮದ ನಡುವಿನ ಬೆಂಕಿ ಹಚ್ಚುವ, ವಿಷ ಕಕ್ಕುವ ವಿಚಾರವನ್ನು ಬಿಜೆಪಿ ನಾಯಕರು, ಅದರಲ್ಲಿಯೂ ಬಿಜೆಪಿಯಿಂದ ಉಚ್ಚಾಟಿತರಾದಂತಹ ಯತ್ನಾಳ್ ಮತ್ತೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಯತ್ನಾಳ್ ಅವರ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ಳುತ್ತೋ ಅಥವಾ ಯತ್ನಾಳ್ಗೂ ಬಿಜೆಪಿಗೆ ಸಂಬಂಧ ಇಲ್ಲ ಅನ್ನುವ ಸಮಜಾಯಿಷನ್ ಕೊಡುತ್ತೋ, ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.